ಎಕ್ಸಾಮ್ ಇರೋ ತಕ ಕಾಲೇಜಾಗ ಫುಲ್ ಚಿಲ್ಲಿ ಇರ್ತೀವಿ. ಈಗ ಎಕ್ಸಾಮ್ ಬರ್ಯಾಕ ಬಂದಿದ್ದೇವ್, ಸಬ್ಜೆಕ್ಟ್ ಯಾವ್ಯಾವ ಗೊತ್ತಿಲ್ಲ, ಆದ್ರೂ ಎಕ್ಸಾಮ್ ಬರೀತೇವ್, ಟಾಪ್ನಾಗ ಬರ್ತೇವ್. ಗೈಸ್ ನಮ್ಮ ಏರಿಯಾದಾಗ ಒಂದು ಸಾಂದ್ 6 ಫುಟಿಂದ ನಾಗರ ಹಾವು ಬಂದದತ್ರಿ. ಸೊ ಹಾಯ್ ಹೆಲೋ ವೆಲ್ಕಮ್ ಟು ಅನದರ್ ಬ್ಲಾಗ್. ಸೊ ಗೈಸ್ ಜಳಕ ಮಾಡಿ ರೆಡಿಯಾಗಿ ಸೀದಾ ಬ್ಲಾಗ್ ಮಾಡತ್ತೀರಿ ಗೈಸ್. ಏನಪ್ಪ ಅಂದ್ರೆ ಇವತ್ತು ನಮ್ದು ಇಂಗ್ಲೀಷ್ ಪೇಪರ್ ಐತಿ. ಇವತ್ತು ಇಂಗ್ಲೀಷ್ ಪೇಪರ್ ಈಜಿ ಆಗ್ತದಂತ ನನಗೆ ಕಾನ್ಫಿಡೆನ್ಸ್ ಐತಿ. ಏನಾಗ್ತದೋ ಏನಿಲ್ಲೋ ಗೊತ್ತೇ ಆಗತ್ತಿಲ್ಲ. ಸ್ವಲ್ಪ ಯಾವ್ಯಾವ ಇಂಪಾರ್ಟೆಂಟ್ ಅದ ನೋಡಿದ್ರೆ ನೋಡ್ಕೊಂತಿದ್ದೆ. ಈಗ ಸ್ವಲ್ಪ ಚಾದು ಮಾಡೋಣ. ಮತ್ತು ನಮ್ಮ ಪಪ್ಪ ಮಮ್ಮಿಯರದು ಹೋಗ್ಯಾರ ಕೆಲ್ಸಕ್ಕೆ. ಈಗ ನಮ್ಮ ಅಕ್ಕ ಸ್ವಲ್ಪ ಅಡುಗೆ ಮಾಡತ್ತಾರ. ಬರ್ರಿ ಹೋಗೋಣ, ಏನು ಮಾಡ್ಯಾಳೋ ಏನಿಲ್ಲ ಅಂತ ನೋಡೋ ಬರ್ರಿ. ನೋಡ್ರಿ ಮೊಬೈಲ್ ನೋಡ್ಕೊತ ಕೂತಾಳಗಾರ. ಇಲ್ಲಿ ತರಕಾರಿ ಅದು ಕಟ್ ಮಾಡ್ಕೊಂಡು ಸ್ವಲ್ಪ ಮೊಬೈಲ್ ನೋಡ್ಕೊತ ಕೂತಾಳ. ಈಗ ಬರ್ರಿ ನೋಡ ಈಗ ಏನೇನು ಮಾಡ್ಯಾರ ಇಲ್ಲಿ ನೋಡ್ರಿ ಗೈಸ. ಇಲ್ಲಿ ನಮ್ಮ ದೇವ್ರಿಂದ ಜಗಳ ಐತ್ರಿ ನೋಡ್ರಿ. ಈಗ ಅಡಿಗೆ ನೋಡ್ರಿ ಗೈಸ, ನುಗ್ಗೆಕಾಯಿ ಕೊಯ್ದುಕೊಂಡು ಕಟ್ ಮಾಡ್ಕೊಂಡು ಇಟ್ಟಾಳ. ಇಲ್ಲಿ ನೋಡ್ರಿ, ಇಲ್ಲಿ ಸ್ವಲ್ಪ ಬ್ಯಾಳಿ ಪಲ್ಯ ಅದು ಮಾಡ್ಯಾರ ನೋಡ್ರಿ. ಚಾಯ್ನು ಮಾಡಿಟ್ಟಲ್ಲ ಅಡ್ವಾನ್ಸೇ. ಈಗ ಸ್ವಲ್ಪ ಚಾಯ್ ಗರಂ ಇಟ್ಟಿನಿ ನೋಡ್ರಿ. ಇಲ್ಲಿ ಸ್ವಲ್ಪ ಐತಿ, ನನಗೆ ನಮ್ಮ ಅಕ್ಕ ಸ್ವಲ್ಪ ಮಾಡ್ತಾರ ಗೊತ್ತೈತಿ. ಎಲ್ಲರೂ ಕೊಡೋದು ಮ್ಯಾಗ ನನಗೆ ಸ್ವಲ್ಪ ಇಡ್ತಾರ. ಸ್ವಲ್ಪ ಚಾಯ್ ಗರಂ ಇಟ್ಟೀನಿ. ಚಾಯ್ ಈಗ ಕಪ್ದಾಗ ಹಾಕೊಂಡೇನ್ರಿ. ಈಗ ಬರ್ರಿ ಈಗ ಸ್ವಲ್ಪ ಕುಡಿಯೋಣ. ಚಲೋ ಆಗ್ಯದ್ರಿ ಚಾಯ್. ಇವತ್ತು ನಾವು ಕುಡಿಯತ್ತೀನಿ, ಎಂಜಾಯ್ ಮಾಡತ್ತೀನಿ ಚಾಯ್ಗೆ. ಇಲ್ಲಿ ಹೊರಗೆ ಕೂತು ಕುಡಿಯತ್ತೀನಿ ರೀ ನೋಡ್ರಿ. ಗಾಳಿ ತಂಡ ಗಾಳಿ ಬಿಡ್ಕೋತಾನೆ ಚಾಯ್ ಕುಡಿಯತ್ತೀನಿ ರೀ. ಫುಲ್ ಮೈಂಡ್ ಫ್ರೆಶ್ ಆಗತ್ತದ. ಆಗಿದೆ ವ್ಯೂ ತೋರಿಸ್ತೀನಿ ನಿಮ್ಗೆ ನೋಡ್ರಿ ಗೈಸ್. ಬಿಸಿಲು ಬಿಟ್ಟದಾಗ ರೀ ಇವತ್ತು ಲೇಟ್ ಐತ್ರಿ. ಯಾಕೋ ಹೇಳೋದು ಲೇಟ್ ಐತ್ರಿ. ಅಂದ್ರೂ ಮ್ಯಾಗ ತಂಪು ಗಾಳಿ ಬಿಟ್ಟದ. ಅಂದರೆ ಬಿಸಿಲು ಐತೋ ಇಲ್ಲ ಹಂಗೆ ಅನಿಸ್ತದ ಗೈಸ್. ಇಲ್ಲಿ ನೋಡ್ರಿ, ಇಲ್ಲಿ ವ್ಯೂ ಅಂತೂ ಮಸ್ತ್ ಐತ್ರಿ ಗೈಸ್. ಏನು ಹೇಳಿದ್ರು ಕಮ್ಮಿನೇ ಇಲ್ಲಿ ವ್ಯೂ ನೋಡ್ರಿ. ಇಲ್ಲಿ ಅಂದರೆ ಕುಲ್ಲಾ ಗ್ರೌಂಡ್ ಐತಲ್ಲ ಗೈಸ್, ಪೂರಾ ಗ್ರೀನ್ ಇದು ಸ್ವಲ್ಪ ಚಾಕ್ಲೇಟ್ ಕಲರ್ ಐತಲ್ಲ. ಎಲ್ಲಿ ನೋಡ್ರಿ, ಅಲ್ಲಿ ಮುಂದೆ ಸಂಗೀತ ಮಾಲೆ ಐತಿ ನೋಡ್ರಿ. ಎಷ್ಟು ಚಲೋ ಅನ್ನಿಸ್ತದ ನೋಡ್ರಿ ಗೈಸ್. ಕುಲ್ಲಾ ಗ್ರೌಂಡ್ ಐತಿ ಮತ್ತು ಗ್ರೀನ್ ಮುಂದೆ ಪೂರಾ ಹೊಲನೇ ಅದಾವ್ರಿ ಗೈಸ್. ಅದಕ್ಕೆಲ್ಲ ಇಟ್ಟು ತಂಪು ಗಾಳಿ ಬೀಳ್ತದ. ಈಗ ಬರ್ರಿ ಈಗ ಹೋಗೋಣ ತೆಳಗ. ಮ್ಯಾಗ ನಿಂತಂದ್ರೆ ಸ್ವಲ್ಪ ಬಿಸಿಲೂ ಭಾಳ ಐತಲ್ಲ, ಅದಕ್ಕೆಲ್ಲ ಈಗ ತೆಳಗೆ ಹೋಗೋಣ ಗೈಸ್. ಎಕ್ಸಾಮ್ ಬಂದಂದ್ರೆ ಇಲ್ಲಿ ಕುತ್ತಿಗೆಗೆ ಬರಂಗೆ ಅನ್ನಿಸ್ತದ ನೋಡ್ರಿ ಗೈಸ್. ಏನಪ್ಪ ಅಂದರೆ ಎಕ್ಸಾಮ್ ಇರೋ ತಕ ಕಾಲೇಜಾಗ ಫುಲ್ ಚಿಲ್ಲಿ ಇರ್ತೀವಿ, ಹ್ಯಾಪಿ ಇರ್ತೀವಿ, ಫುಲ್ ಎಂಜಾಯ್ ಮಾಡ್ತೀವಿ. ಎಕ್ಸಾಮ್ ಬತ್ತಂದ್ರೆ ಚಲೋ ಆಗ್ತದ ನೋಡ್ರಿ. ನಮ್ಗೆ ಹೊಯ್ಕೊಬಡ್ಕೋದ ಏನಂದರೆ ಏನು ಓದೋದು ಏನಿಲ್ಲ. ಪೂರಾ 6 ತಿಂಗಳ ತನಕ ಫುಲ್ ಎಂಜಾಯ್ ಮಾಡಿರ್ತೀವಿ. ಮತ್ತು ಏನು ಈಗ ಮೇನ್ ಟೈಮ್ ಇದ್ದಾಗ ಎಕ್ಸಾಮ್ ಟೈಮ್ದಾಗ ನಮ್ಗೆ ಗೊತ್ತಾಗ್ತದ ಏನು ಓದ್ಕೋಬೇಕು ಏನಿಲ್ಲೋ. ಎಕ್ಸಾಮ್ ಮೊದಲು ಫುಲ್ ಎಂಜಾಯ್ ಮಾಡ್ತೀವಿ, ಎಕ್ಸಾಮ್ ಬಂದ ಮ್ಯಾಗ ಬಡ್ದೇ ಆಡ್ತೀವಿ ರೀ. ಈಗ ಎನಿವೇಸ್ ನಮ್ಮ ಅಕ್ಕ ಈಗ ಅಡುಗೆ ಮಾಡತ್ತಾಳ, ಟಿ ವಿ ನೋಡತ್ತಾಳ, ಸ್ವಲ್ಪ ರೆಸ್ಟ್ ಮಾಡತ್ತಾಳ. ರೆಸ್ಟ್ ತೊಗೊಂಡು ಸೊಕಾಸ್ ಕೆಲಸ ಮಾಡ್ತಾಳೆ. ಈಗ ನಾವು ಸ್ವಲ್ಪ ಇಂಗ್ಲೀಷ್ ಯಾವ್ಯಾವ ಇಂಪಾರ್ಟೆಂಟ್ ಐತಿ ಇನ್ನೊಮ್ಮೆ ನೋಡ್ಕೊಳ್ಳೋಣ ಬರ್ರಿ ಗಾಯ್ಸ್. ನಿಮ್ಗೆ ಅನ್ನಿಸ್ತಾ ಇರಬೇಕು ನಂದು ವಾಯ್ಸ್ 4 ಸತ ಕೇಳಿಸ್ತಿರ್ಬೇಕು, ಭಾಳ ಇದು ಆಗ್ತಿರ್ಬೇಕು. ಯಾಕಂದರೆ ಮನ್ಯಾಗ ಸಾಮಾನು ಶಿಫ್ಟ್ ಮಾಡಿದ್ದೀವಲ್ಲ, ಅಡ್ಡೆ ಭಾಳ ಇದ್ದು. ಈಗ ಇಲ್ಲಿ ಶಿಫ್ಟ್ ಆಗೋಣ ಸ್ವಲ್ಪ ಸಾಮಾನು ಕಂಬಿದ್ದು. ಅದಕ್ಕೆ ರೂಮ್ನು ಭಾಳ ಭಾಳ ಪೇಸ್ ಐತಿ. ಅದ್ರ ಸಂಬಂಧ ನನ್ನ ವಾಯ್ಸ್ ಅದಕ್ಕೆ ಕಳ್ಸದ. ಮತ್ತು ಎಲ್ಲ ರೂಮ್ಗಳು ಕತ್ತಲ್ ಕಾಣಿಸ್ತದಲ್ಲ. ಏನಪ್ಪ ಅಂದ್ರೆ ಅದ್ರದ್ದು ಏನು ಸೀನ್ ಐತಂದರೆ ಹೊರಗೆ ಪೂರಾ ಇದು ಐತಲ್ಲ, ಪೂರಾ ಗ್ರೌಂಡ್ ಐತಿ. ಎಲ್ಲ ಧೂಳ ಎಲ್ಲ ಮನೆಗೆ ಬರ್ತದ. ಅದಕ್ಕಲ್ಲಿ ಕಿಟಕಿ ಹಾಕ್ಯಾರ ನೋಡ್ರಿ ಗೈಸ್. ಇದೆಲ್ಲ ಕಿಟಕಿ ಹಾಕ್ಯಾರ. ಇದು ಸ್ವಲ್ಪ ಗಾಳಿ ಬರ್ಬೇಕಂತ ತೆಗ್ದಿದೆ ಮುಂಜಾನೆ ನೋಡ್ರಿ. ಇಲ್ಲಿ ಪರ್ದಾ ಮತ್ತು ಇಲ್ಲಿನೂ ಪರ್ದಾ ಮತ್ತೆ ಬರ್ರಿ ತೋರಿಸ್ ಮನ್ಯಾಗ. ಈ ಮನೆಯಾಗೂ ಪರ್ದಾ ಹಾಕನಿ ಅಂದರೆ ಎಲ್ಲ ಕಡೆ ಪೂರಾ ಪರ್ದಾನೇ ಹಾಕಿವಿ. ಏನಂದರೆ ಪೂರಾ ಧೂಳು ಬರ್ತದ, ಅದ್ರ ಸಂಬಂಧ. ಈಗ ಮತ್ತೇನು ರೀಸನ್ ಇಲ್ಲ. ಅದಕ್ಕಲ್ಲಿ ನಮ್ಮ ಅಕ್ಕರು ಧೂಳು ಪೂರಾ ಗಾಳಿ ಬಿಡ್ತಂದ್ರೆ ಇಲ್ಲಿ ಚಂತನ ಗಾಳಿ ಇರ್ತದಲ್ಲ, ಪೂರಾ ಗಾಳಿ ಕೂಡ ಧೂಳು ಬರ್ತದ. ಮತ್ತು ಮನೆ ಪೂರಾ ಹೊಲಸ ಆಗ್ತದಂತ ಅದಕ್ಕಲ್ಲಿ ಸ್ವಲ್ಪ ಎಲ್ಲ ಕಿಟಕಿ ಬಂದ್ ಮಾಡಿಬಿಟ್ಟಾಳ. ಅದಕ್ಕಲ್ಲಿ ಸ್ವಲ್ಪ ಬ್ಯಾಕ್ಗ್ರೌಂಡ್ ಚಲೋ ಬರಲಾಗ್ಯದ ಗೈಸ್. ಇವತ್ತು ಮುಂಜಾನೆದು ಊಟ ರೈಸ್ ಮತ್ತು ನುಗ್ಗೆಕಾಯಿ ಸಾರು ಮತ್ತು ಉಪ್ಪಿನಕಾಯಿ ತೊಗೊಂಡೇನ್ರಿ. ಬೆಸ್ಟ್ ಕಾಂಬಿನೇಷನ್ ಇದ್ರು ಕೂಡ. ಈಗ ಬರ್ರಿ ಊಟ ಮಾಡ್ತೀನಿ ರೀ. 2000 years later ಗೈಸ್ ಈಗ ನೋಡ್ರಿ, ಇಲ್ಲಿ ರೆಡಿ ಆಗಿನಾಗರಿ ನೋಡ್ರಿ, ಕಾಲೇಜಿಗೆ ರೆಡಿ ಆಗಿನಿ. ಈಗ ನಮ್ಮ ದೋಸ್ತರಲ್ಲಿ ವೇಟ್ ಮಾಡಕತ್ತಾರ. ಫೋನ್ ಮಾಡಿ ಹೇಳಿದ್ರು ಅಲ್ಲಿ ಬಾ, ನಾವು ವೇಟ್ ಮಾಡತ್ತೀವಿ. ಅದಕ್ಕೆ ಪಟ ಅಂತ ರೆಡಿ ಆಗಿನಾಗರಿ ಗೈಸ್.
ಇದು ಭಾಳ ಭಾಳ ಇದು ಆಗತ್ತದ್ರೆ ಅಂಜಿಕೆ ಬರತ್ತದ್ರಿ ಒಳಗೆ ಅವ್ರಿಗೆ ಏನಾಗ್ತದೆ ಏನಿಲ್ಲ ಈ ಎಕ್ಸಾಮ್ನು ಚಲೋ ಐತಂದ್ರೆ ಭಾರಿ ಆಗ್ತದ. ಈಗ ಬರ್ರಿ ಹೋಗೋಣ. 1 hour later. ಗೈಸ್ ಈಗ ಕಾಲೇಜಿಗೆ ಬಂದೀವ್ರಿ. ಇಲ್ಲಿ ನಮ್ಮ ಹುಡುಗರು ನಮ್ಮ ದೋಸ್ತರದು ಇನ್ನೂ ಅವ್ರ ಸಂಬಂಧ ವೇಟ್ ಮಾಡೀನಿ. ಇಲ್ಲಿ ಕಾಲೇಜಿಗೆ ಬಂದು ಕೂತೀನಿ. ನಮ್ಮ ದೋಸ್ತರು ಬರತ್ತಾರ, ಅವ್ರ ಸಂಬಂಧ ವೇಟ್ ಮಾಡತ್ತೀನಿ. ಇಲ್ಲಿ ಇನ್ನೊಬ್ರು ದೋಸ್ತರು ಕೂತಾರ. ಸುಮ್ಮ ಮಾತುಕತೆ ಹೆಂಗೆ ಆತೋ ಹೆಂಗೆ ವಿಚಾರ ಮಾಡತ್ತೀರಿ. ಮತ್ತು ಏನೇನು ಮಾಡ್ಯಾರ, ಏನೇನು ಹೆಂಗೆ ಓದ್ಯಾರ ಎಟ್ಟಿಲ್ಲ. ನಮ್ಮ ಟಾಪರ್ಗಳು ಇಲ್ಲೇ ಕೂತಾರ. ಈಗ ಮಾತಾಡ್ಕೊಳ್ಳಿ. ಅಲ್ಲಿ ಸ್ವಲ್ಪ ಆ ಕಡೆ ಸ್ವಲ್ಪ ಮಂದಿ ಕೂತಾರಲ್ಲಿ. ಏನು ಏನ್ ದೋಸ್ತ ಏನ್ ಲಾಗ್ ಮಾಡತ್ತೆ? ಇಲ್ಲ ಸುಮ್ಮನೆ ಟೈಮ್ ಪಾಸ್. ಏನಾಯ್ತು ವಿನಯ? ಮಾತಾಡ, ಏನ್ ಮಾತಾಡೋದೈತಿ ಹೇಳಿ ನಿಂದು. ಈಗ ಎಕ್ಸಾಮ್ ಬರ್ಯಾಕ್ ಬಂದಿದ್ದೇವ್, ಸಬ್ಜೆಕ್ಟ್ ಯಾವ್ಯಾವ ಗೊತ್ತಿಲ್ಲ, ಆದ್ರೂ ಎಕ್ಸಾಮ್ ಬರೀತೇವ್, ಟಾಪ್ನಾಗ ಬರ್ತೇವ್ ಅಷ್ಟೇ. ವಿನಯ್ ಬ್ರೋ ಏನಾಗ್ಯದ ಇವತ್ತು ಪರಿಸ್ಥಿತಿ ನಿಂದ? ಅವನ್ ಹುಡುಗಿ ಬಿಟ್ಟು ದೋಸ್ತ ಅದೇ ಫೀಲಿಂಗ್ದಾಗ ಫುಲ್ ಟಾಪರ್ ಅವನೇ ಅದಾನೀಗ. ನೀ ಅದಿಯಲ್ಲ, ನಾವಿಲ್ಲ ನಾವು ಡಿಪ್ರೆಷನ್ ಇಲ್ಲಪ್ಪ, ಫುಲ್ ಕೂಲ್ ಇರೋದು. ತೆಲಗ ಕೂತಾರ. ಪೂರಾ ಬಿಸಿಲು ಐತಿ ಕಾಲೇಜ್. ಅಲ್ಲಿ ಪೂರಾ ಬಿಸಿಲು ಐತಲ್ಲ. ಎಲ್ಲರೂ ಒಂದೊಂದು ತಂಡ ಜಾದ ಕಡೆ ಕೂತಾರ. ನಾವ್ ಇಲ್ಲೇ ಕೂತೀವ್ರಿ ಒಂದು ಗಿಡದ ತೆಳಗ. ಈಗ ಕಾಲೇಜ್ ಒಳಗೆ ಬಂದೀವ್ರಿ. ಇಲ್ಲಿ ನೋಡ್ರಿ ಇಲ್ಲಿ ಎಲ್ಲ ಬ್ಲಾಕ್ನಾಗ ಇದು ಮಾಡಕತ್ತಾರ. ಅವ್ರ ಬ್ಲಾಕ್ ಎಲ್ಲೆಲ್ಲಿ ಬಿದ್ದಾವ ಅಲ್ಲಿ ಕೊಂಡಿರ್ತಾರ. ಈಗ ನಾವು ಇಲ್ಲಿ ಕೂತೀವಿ. ಈಗ ಇಲ್ಲಿ ಮೊಬೈಲ್ ಇಡಾಕತ್ತೀವಿ. ಇನ್ನೂ ಇಬ್ಬರು ದೋಸ್ತ್ ಬರ್ಬೇಕು, ಅವ್ರ ಸಂಬಂಧ ವೇಟ್ ಮಾಡತ್ತೀವಿ. ಸ್ವಲ್ಪ ಡಿಸ್ಕಸ್ ಮಾಡತ್ತೀವಿ ಏನು ಓದ್ಯಾರ ಏನಿಲ್ಲತ್ತ. ಮತ್ತು ನೋಡೋಣ ಏನಾಗ್ತದೋ ಏನಿಲ್ಲ. ಇವತ್ತಿನ ಪೇಪರ್ ಎಲ್ಲ ದೇವ್ರಿಗೆ ಬಿಟ್ಟಿವಿ ಗೈಸ್. ಈಗ ಸೀದಾ ಸಿಗ್ತೀವ್ರಿ ಎಕ್ಸಾಮ್ ಆಗದ್ಮ್ಯಾಗ. ಏನಾಗ್ತದೋ ಏನಿಲ್ಲೋ ನಮ್ದು ಹಣೆ ಬರೋದಾಗ ನೋಡೋಣ ಏನಾಗ್ತದ. 3 hours later. ಫೈನಲಿ ಆಗರಿ ಎಲ್ಲ ಎಕ್ಸಾಮ್ ಮುಗಿತ್ರಿ ಗೈಸ್. ಇವತ್ತಿನ ಎಕ್ಸ್ಪೀರಿಯನ್ಸ್ ಭಾಳ ಡೇಂಜರ್ ಐತ್ರಿ ಗೈಸ್. ನೋಡ್ರಿ ಈಗ ಎಲ್ಲರೂ ಹೊಂಟಾರಾಗ್ರಿ ಎಕ್ಸಾಮ್ ಮುಗಿಸಿ ಹೊಂಟೆ ಹೋಗ್ರಿ ಮನೆಗೆ. ಸೀದಾ ಸಿಗ್ತೀವಿ ಬರ್ರಿ ಮನೆಗೆ. ಭಾಳ ಟೆನ್ಷನ್ ಆಗ್ಯದ್ರಿ ಗೈಸ್. ಸೊ ಗೈಸ್ ಫೈನಲಿ ನಮ್ಮ ಮನೆ ಬಂದು ಫ್ರೆಶಪ್ ಆಗಿ ಈಗ ನಮ್ಮ ಮನೆ ಮ್ಯಾಗ ಬಂದೀನಿ ಗೈಸ್. ಇಂಗ್ಲೀಷ್ ಎಕ್ಸಾಮ್ ಇಟ್ಟು ಚಲೋ ಐತಲ್ರಿ ಗೈಸ್, ಹೇಳಕ್ಕೋಗ್ಬಾರ್ದು. ಮಿನಿಮಮ್ 75 ಮಾರ್ಕಸ್ ಬರ್ತೀನಿ ರೀ ಗೈಸ್. ಭಾಳ ಸಂತೋಷ ಆಗತ್ತದ. ಅಂದರೆ ಯಾವುದು ಇಟ್ಟು 75% ತನಕ ಬರ್ದಿದ್ದನ ಯಾವಾಗೂ ಬರ್ದಿದ್ದಿಲ್ಲ. ಭಾಳ ಖುಷಿ ಆಗತ್ತಿತ್ತು. ಮತ್ತು ಎಕ್ಸ್ಟ್ರಾ ಟೈಮ್ ಉಳಿತು. ಮತ್ತು ನಮ್ಮ ದೋಸ್ತರಿಗೂ ಕೊಟ್ಟೆ. ಮತ್ತು ನಮ್ಮ ದೋಸ್ತರ ಇಟ್ಟು ಅವರು ಫುಲ್ ಹ್ಯಾಪಿ ಇದ್ರಿ. ಯಾಕಂದರೆ ಅವರು 70-65 ಅಬೋವ್ ಕ್ರಾಸ್ ಮಾಡಿದ್ರು. ಈಗ ಇಂಗ್ಲೀಷ್ ಪೇಪರ್ದ ರಿಸಲ್ಟ್ ಚಲೋ ಆಗ್ತದತ್ತ. ಎಲ್ಲರೂ ಫುಲ್ ಧೂಮ್ ಧಾಮ್ ಖುಷಿ ಆಗಿದ್ರು. ಈ ಇಂಗ್ಲೀಷ್ ಪೇಪರ್ದಾಗ ಇಟ್ಟು ಮಜಾ ಬತ್ತು. ಇದೊಂದು ಬೆಸ್ಟ್ ಎಕ್ಸ್ಪೀರಿಯೆನ್ಸ್ ಆಯ್ತು ಗೈಸ್. ಮತ್ತು ನಮ್ಮ ದೋಸ್ತರು ಫುಲ್ ಹ್ಯಾಪಿ ಮೂಡ್ದಾಗಿದ್ರೆ ಅದೇ ಸಂಬಂಧ ಸ್ವಲ್ಪ ಲೇಟ್ ಆಯ್ತು. ಸ್ವಲ್ಪ ಮಜಾಕ ಮಸ್ತಿ ಮಾಡಿ ಈಗ ಮನೆಗೆ ಬಂದೀನಿ ರೀ ಗೈಸ್. ಇದು ಇಂಗ್ಲೀಷ್ ಪೇಪರರ ನಮ್ಮ ಸ್ಟೂಡೆಂಟ್ಗೆ ಗೊತ್ತು ಗೈಸ್. ಸ್ಟೂಡೆಂಟ್ ಲೈಫದ ಹೆಂಗೆ ಆಗ್ತದೋ ಹೆಂಗೆಲ್ಲೋ. ಒಂದೊಂದು ಸತ ಬ್ಯಾಡ್ ಮೂಮೆಂಟು ಇರ್ತಾವೆ, ಒಂದೊಂದು ಸತ ಗುಡ್ ಮೂಮೆಂಟ್ನು ಇರ್ತಾವೆ. ಅದು ನಾವು ಹೆಂಗೆ ಹಂಚ್ಕೋತೀವಿ ಅದು ನಮ್ಮ ಮ್ಯಾಗೆ ಡಿಪೆಂಡ್ ಇರ್ತದೆ. ಈಗ ನನಗೆ ಕೂಡ ಏನೇನು ಎಕ್ಸ್ಪೀರಿಯೆನ್ಸ್ ಆಗ್ಯದ, ಬ್ಯಾಡ್ ಆಗಿರ್ಬೋದು, ಮತ್ತು ನೆಗೆಟಿವ್ ಆಗಿರ್ಬೋದು, ಮತ್ತು ಹ್ಯಾಪಿ ಆಗಿರ್ಬೋದು, ಗುಡ್ ಆಗಿರ್ಬೋದು, ಇವೆಲ್ಲ ನನಗೇನು ಅನಿಸ್ತದೆ ನೋಡಿರಿ ಅವು ಸ್ಟೇಟ್ ಫಾರ್ವರ್ಡ್ ಹೇಳ್ಬಿಡ್ತೀನಿ ರೀ. ನಮ್ಮ ಮನೆ ಮ್ಯಾಗಿಂದ ಸಂಜಿಕದ ವ್ಯೂದ ಮಜಾ ತಗೋರಿ ಸ್ವಲ್ಪ ನೋಡ್ರಿ ಗೈಸ್. ಆರೆಂಜ್ ಕ್ಲೌಡ್ ಎಷ್ಟು ಬ್ಯೂಟಿಫುಲ್ ಐತೆ ನೋಡ್ರಿ ಗೈಸ್. ಸಂಜಿಕದಾರ ವ್ಯೂ ಮಸ್ತ್ ಭಾಳ ಐತೆ ನೋಡ್ರಿ ಗೈಸ್. ಪೂರಾ ನೋಡ್ರಿ. ಓ ಭಾಯ್ ಗೈಸ್, ನಮ್ಮ ಏರಿಯಾದಾಗ ಒಂದು ಸಾಂದ್ 6 ಫುಟಿಂದ ನಾಗರ ಹಾವು ಬಂದದತ್ರಿ. ನಮ್ಮ ಮಮ್ಮಿ ಜಸ್ಟ್ ಬಂದು ಹೇಳಿದ್ರು ನಮ್ಮ ಮನ್ಯಾಗ ಅಲ್ಲಿ ನಾಗರ ಹಾವು ಬಂದದ ಇಟ್ಟು ದೊಡ್ಡದೈತು ಅಂತ ಗಾಬರಿದಾಗ ಹೇಳಿದ್ರೆ ಓಡಿ ಬಂದು ನಮ್ಮ ಮಮ್ಮಿ ಹೇಳಿದ್ರು ಗೈಸ್. ಈಗ ಅಲ್ಲಿ ಒಬ್ರು ಅಣ್ಣ ಬಂದಾರ, ಅದಕ್ಕೆ ಹಿಡಿಯತ್ತಾರ. ಈಗ ಬರ್ರಿ ನೋಡೋಣ ಏನಾಗ್ತದೋ ಏನಿಲ್ಲ ಗೈಸ್. ನೋಡ್ರಿ ಭಾಳ ದೊಡ್ಡದೈತತ್ರಿ ಗೈಸ್. ಏನು ಆಗ್ತದೋ ಏನಿಲ್ಲೋ. ಒಬ್ರು ಅಣ್ಣ ಹಿಡಿಯತ್ತಾರತ್ತ, ಅದಕ್ಕೆ ಬರ್ರಿ ಹಿಡಿತಾರೋ ಇಲ್ಲ ಅಂತ ನೋಡೋಣ. ಬಂತು
ಒಂದು ಕಟ್ಗಿನೇ ತುರ್ಕಬೇಡ ಅಣ್ಣ ಸುಮ್ಮ ಕಡೆ ಹೋಗ್ರಿ. ನಮ್ಮ ಕಾಲನಿಯಾದಾಗ ಸ್ವಲ್ಪ ಹಾವು ಬಂದಿತ್ತು ರೀ ನೋಡ್ರಿ ಬೇರೆ ಬಂದ ಆಲ್ಮೋಸ್ಟ್ ಹಿಡ್ದಾರ ಈಗ. ಗಜಿಗರಿ ಇಲ್ಲ ಆಲ್ಮೋಸ್ಟ್ ಹಿಡ್ದಾರ ರೀ ನಾಗರ ಅವ್ನು ಹಿಡ್ದಾರ. ಅದು ಬ್ಲೂ ಬಾಟಲ್ದಾಗ ಅದ್ರಾಗ ಹಿಡ್ದಾರ ಈಗ ನೋಡ್ರಿ. ಅಲ್ಲೊಂದು ಸ್ವಲ್ಪ ಗ್ಯಾಪ್ ಐತಲ್ರಿ ಅದಕ್ಕೆ ಸ್ವಲ್ಪ ಮುಚ್ಚಕತ್ತಾರ ಅದ. ಅಣ್ಣ ಒಂದು ದಪ್ಪ ಇದ್ದು ಕಟ್ಗಿನೇ ತುರ್ಕ್ಬಿಡಣ. ಭಾಳ ದೊಡ್ಡದಾತ್ರಿ ಅದ. ಈಗ ಚೀಲ್ದಾಗ ಹಾಕಿ ಅದನ್ನ ಕಟ್ಟಿಬಿಡ್ರಿ ಅರ್ವಿನ. ಅಣ್ಣ ಇನ್ನೊಂದು ಚೀಲ್ದಾಗ ಹಾಕ್ಬಿಡಣ ಅದು ಪೂರಾ ಇದನ್ನೇ. ವೈಟ್ ಇದ್ರೆ ಕಾಣ್ತಿತ್ರಿ. ಎಲ್ಲೂ ಹೊರಗೆ ಹೋಗ್ಬಾರ್ದತ್ತ ಜಿಗಡ್ ಪಟ್ಟೆ ಹಾಕಾರಾಗ್ಯಾರೆ ನೋಡ್ರಿ. ಇಲ್ಲಿ ಪೂರಾ ಸಿಕ್ಕದ ಬಾಟಲ್ದಾಗ ಹಾಕ್ಬಿಟ್ಟಾರ. ಸ್ವಲ್ಪ ಗಾಳಿ ಆಡಕ್ಕೆ ಸ್ವಲ್ಪ ತೂತು ಹೊಡ್ಯತ್ತಾರ ನೋಡ್ರಿ. ಒಂದು ತಾಸು ಐತೆ ನೋಡ್ರಿ ಅದು ಹಿಡಿಬೇಕಾದ್ರೆ. ಇಲ್ಲಿ ಸ್ವಲ್ಪ ಹವಾ ಬಿಡತ್ತಾರ. ಹವಾ ಹಂಗೆ ಅದು ನಿಂತಾರ ನೋಡ್ರಿ. ನೋಡ್ರಿ ಗಾಯ್ಸ್ ಹೆಂಗೆ ಅದೇ ಬರ್ರಿ ಒಂದು ಹೋಲ್ ಮಾಡ್ಯಾರ ಹವಾ ಹೋಗಕ್ಕೆ. ಬರ್ರಿ ಬರ್ರಿ ಸ್ವಲ್ಪ ಸಾಂದಟ್ಟೆ ಹೋಲ್ ಹಾಕ್ಯಾರ. ಗೈಸ್ ಇಟ್ಟು ದೊಡ್ಡದೈತಲ್ಲ ಗೈಸ್, ಭಾಳ ಕಟ್ಟು ದೊಡ್ಡದೈತೆ ಗೈಸ್. ಮಿನಿಮಮ್ ಒಂದು 6-5 ಫೂಟ್ ಇದ್ದಿರ್ಬೇಕು. ಅದಕ್ಕೆ ಒಂದು ಪೂರಾ ಒಂದು ಬ್ಲೂ ಕಲರ್ದು ಒಂದು ಬಾಟ್ಲಿನೇ ತೊಗೊಂಡಿದ್ರು. ಮತ್ತು ಅದಕ್ಕೆ ಪೂರಾ ತೂತೊಂದು ಗ್ಯಾಪ್ ಇತ್ತು ಅಲ್ಲಿಗೆ, ಒಂದು ಸ್ವಲ್ಪ ಪೇಸ್ ಗ್ಯಾಪ್ ಇತ್ತು. ಅದಕ್ಕೆ ಪಟ್ಟಿ ಸುತ್ತಿದ್ರು. ಮತ್ತು ಸ್ವಲ್ಪ ಹವಾ ಹೋಗ್ಬೇಕಂತ ಸ್ವಲ್ಪ ಹೋಲ್ ಹಾಕಿದ್ರೆ ಗಾಯ್ಸ್ ಅಲ್ಲಿ ಹುಡುಕಾಡ್ಬೇಕಾದ್ರೆ ಭಾಳ ಹೊತ್ತೈತೆ ಗಾಯ್ಸ್. ಒಂದು ತಾಸು ತನಕ ನಿಂತೀವಿ ಗಾಯ್ಸ್. ಭಾಳ ಕೆಟ್ಟ ಡೇಂಜರ್ ಐತ್ರಿ ಗಾಯ್ಸ್. ಮತ್ತು ಈ ಕಡೆ ನಮ್ಮ ಕಡೆನೂ ಬರೋಕತ್ತಿತ್ತು. ಮತ್ತು ಹಣ್ಣ ಕಟ್ಟಿಗಿಲ್ಲ ಹಿಂಗೆ ಮಾಡಿ ಅದಕ್ಕೆ ಅದು ಬಾಟ್ಲಿದಾಗ ಹಾಕಿದ್ರೆ ಮತ್ತು ಅದಕ್ಕೆ ತೊಗೊಂಡು ಹೋದ್ರೆ ಭಾಳ ಕೆಟ್ಟ ಇದು ಆಗೈತ್ರಿ ಗಾಯ್ಸ್. ಭಾಳ ದೊಡ್ಡದಿತ್ತು ಅದು ಹೊರ ಬರಬೇಕಂದ್ರೇ ಒಂದು ತಾಸು ಆಯ್ತು. ಈಗ ಆಲ್ರೆಡಿ ಈಗ ಟೆನ್ಷನ್ ಫ್ರೀ ಐತೆ ಗಾಯ್ಸ್. ಎಲ್ಲಿ ಹೊರಗೆ ಬರ್ತದೋ ನಮ್ಮ ಕಡೆನೇ ಬರ್ತದೋ ಅಂತ ಅಂಜಿಕಿತ್ರಿ ಗಾಯ್ಸ್. ಇಟ್ಟು ದೊಡ್ಡದೈತೆ ಅಂತ ಹೇಳಿದ್ರು. ಆದರೆ ಅದು ಇಲ್ಲ, ಸ್ವಲ್ಪ ನಟ್ಟೆ ಸಾಂದಿತ್ತು. ಅಂದರೆ ಸ್ವಲ್ಪ ಒದ್ದಗೆ ದೊಡ್ಡದೈತ್ರಿ ಗಾಯ್ಸ್. ಈಗ ಎನಿವೇಸ್ ಈಗ ಎಲ್ಲ ಈಗ ತೊಗೊಂಡು ಹೋದ್ರೆ ಎನಿವೇಸ್ ಯಾರಿಗೂ ಏನೂ ಇದು ಆಗಲಿಲ್ಲ ಗಾಯ್ಸ್. ಯಾರಿಗೂ ಏನೂ ಆಗಲಿಲ್ಲ. ಎನಿವೇಸ್ ಸೊ ಗಾಯ್ಸ್ ಇವತ್ತಿಗೆ ವಿಡಿಯೋ ಇಷ್ಟೇ. ಐ ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿರಿ. ಸಿಗೋಣ ಮತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಬಾಯ್. Can't kill what I've become.